ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕಡೆ ಮನೋಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ ಮೀನಾ. ಇದೇನು ಈ ಥರ ಇನ್ವೆಸ್ಟಿಗೇಷನ್ ಅವ್ರು ಕೇಳ್ದಂಗೆ ಕೇಳ್ತಾ ಇದೆಯಲ್ಲ, ನಂದೇನು ತಪ್ಪಿಲ್ಲ, ಮನೋಜ ಸೂರ್ಯನೇ ತಳ್ಳಿದ್ದು, ಸೂರ್ಯನೇ ಎಲ್ಲ ಮಾಡಿದ್ದು ಅಂಥೇಳಿ ಅಂತಾರೆ. ಯಾವುದೇ ಕಾರಣಕ್ಕೂ ಸೂರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಮೀನಾ ಅಂತಾಳೆ. ಈ ಕಡೆ ಸೂರ್ಯ ಅವರು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಮಾತಾಡ್ಕೊಂಡಿದ್ರು. ನೀವು ತಾರ ಇಬ್ಬರು ಆಟ ಆಡ್ತಾ ಇದ್ರಿ, ನೀರಿಗೆ ಬಿದ್ದ ತಕ್ಷಣ ನೀವು ಬಂದು ತಾರ ನೀರಿಗೆ ಬಿದ್ದುಬಿಟ್ಟಿದ್ದಾಳೆ ಅಂತ ಸೂರ್ಯ ಅವ್ರಿಗೆ ಹೇಳಿದ್ರಿ. ಅದಾದಮೇಲೆ ಈ ಕಡೆ ಪೊಲೀಸರವ್ರು ಕೇಳಿದಾಗ ಸೂರ್ಯನೇ ತಳ್ಳಿದ್ದು ಅಂತ ಹೇಳಿದ್ರಿ, ಯಾಕೆ ಕೇಳಬೇಕಿತ್ತು, ನಿಜಾಂಶ ಏನು ಅನ್ನೋದನ್ನ ಹೇಳಿ ಅಂತೇಳಿ ಮನೋಜನ ಕೇಳ್ತಾರೆ. ಇಲ್ಲ, ಸೂರ್ಯನೇ ತಳ್ಳಿದ್ದು, ಸೂರ್ಯನೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಲ್ವಾ, ಮತ್ತೆ ಯಾಕೆ ಅದ್ರ ಬಗ್ಗೆ ಕೇಳ್ತೀಯ ಅಂತ ಅಂದಾಗ, ಈ ಕಡೆ ಏನೇ ಆಗಲಿ ಅದನ್ನ ನಾನು ಕಂಡುಹಿಡ್ದೇ ಹಿಡಿತೀನಿ, ನಾನು 20 ದಿವಸದಲ್ಲಿ ನಾನು ಕಂಡುಹಿಡ್ದಿಲ್ಲ ಅಂದರೆ ನಾನು ಸೂರ್ಯ ಹೆಂಡ್ತಿ ಮೀನಾನೇ ಅಲ್ಲ ಅಂಥೇಳಿ ಚಾಲೆಂಜ್ ಮಾಡಿ ಹೋಗ್ತಾಳೆ. ಈ ಕಡೆ ಟೆನ್ಷನ್ ಆಗೋಗುತ್ತೆ ಮನೋಜಗೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಬಂದು, ಏನು ಪೆಂಗ್ನ ಹತ್ರ ಏನೋ ಮಾತಾಡ್ತಾ ಇದ್ದಾಳೆ, ಏನು ವಿಶೇಷ ಅಂತ ಕೇಳ್ತಾರೆ. ಆ ಥರದ್ದೆಲ್ಲ ಏನಿಲ್ಲ ಅಂತೇಳಿ ಅಂತ ಈ ಕಡೆ ಮೀನಾ ಅಂತಾಳೆ. ತಾರ ಬಗ್ಗೆ ಕೇಳ್ತಾ ಇದ್ದಾಳೆ ಅಂದಾಗ, ಹ್ಞೂ ರೀ, ಯಾಕೆ ರೀ ಕೇಳಬಾರ್ದ ಅಂತೇಳಿ ಅಂತಾರೆ. ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ಮನೆಯವರಿಗೆಲ್ಲ ನೋವು ಮಾಡ್ತೀಯಾ? ನನ್ನಿಂದ ಅಪ್ಪಗೂ ಬೇಜಾರು, ಸಕ್ಕರೆಗೂ ಬೇಜಾರು, ನನಗೂ ತುಂಬ ಬೇಜಾರು ಅಂದರೆ ರೀ, ಅದು ಬೇಜಾರಂತ ಅಲ್ಲ, ಅದು ನಿಮ್ಮನ್ನೇ ಗುರಿ ಮಾಡ್ಕೊಂಡಿರುವಂತಹ ಒಂದು ಭ್ರಮೆ ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಡಿಲ್ಲ ಅಂಥೇಳಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಮುಚ್ಚೋಗಿರುವ ಸತ್ಯಾಗ ಏನು ಅಂತೇಳಿ ಎಲ್ರಿಗೂ ಕಣ್ ತೆರೆಸ್ತೀನಿ ಅಂತ ಹೇಳೋ ಟೈಮ್ಗೆ ಈ ಕಡೆ ಶ್ರುತಿ ಜೋರಾಗಿ, ಬನ್ನಿರಿ ಎಲ್ಲರೂ, ಮನೇಲಿ ಯಾರು ಇದ್ದೀರಾ, ಬನ್ನಿ ಬನ್ನಿ ಅಂತೇಳಿ ಕೂಗ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂದಾಗ, ಇರಿ ಒಂದು ನಿಮಿಷ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಮನೆಯವರೆಲ್ಲ ಬಂದು ನಿಂತ್ಕೊತಾರೆ. ನಾಳೆ ಏನೋ ತುಂಬ ವಿಶೇಷ ದಿನ, ಏನಂತ ಹೇಳಿ ಅಂತ ಹೇಳಿ ಎಲ್ಲರೂ ಕೇಳ್ತಾಳೆ. ಯಾರು ಗೆಸ್ ಮಾಡೋದಿಲ್ಲ. ಈ ಕಡೆ ರವಿ, ನೀನು ಹೇಳು ಅಂದಾಗ, ನನಗೇನು ಗೊತ್ತು ಅದ್ರ ಬಗ್ಗೆ, ನೀನು ಹೇಳಬೇಕು ಅಂತೇಳಿ ರವಿ ಅಂತಾನೆ. ಈ ಕಡೆ ತುಂಬ ಬೇಜಾರು ಮಾಡ್ಕೊತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನಾ, ನಾಳೆ ನಿಮ್ಮ ರೆಸ್ಟೋರೆಂಟ್ ಓಪನ್ ಅಲ್ವಾ ಅಂತೇಳಿ ಮೀನಾ ಅಂದಾಗ, ಈ ಕಡೆ ಶ್ರುತಿಗೆ ತುಂಬಾ ಖುಷಿ ಆಗುತ್ತೆ. ಹೌದು ಮೀನಾ ಮರಿ, ರೆಸ್ಟೋರೆಂಟ್ ಓಪನ್ ಡೇ ಹಿಂಗೆ ನೆನ್ಪಿಟ್ಕೊಂಡಿದ್ದೀರಾ ಅಂದಾಗ, ನೀನು ನನ್ನ ಚಿನ್ನಿ ಮರಿ ಅಲ್ವಾ, ಅದಕ್ಕೆ ನೆನ್ಪಿಟ್ಕೊಂಡಿದ್ದೀನಿ ಅಂದಾಗ, ನಾಳೆ ಎಲ್ಲರೂ ಬರಬೇಕು ಅಂತೇಳಿ ಈ ಕಡೆ ಎಲ್ಲರೂ ಇನ್ವೈಟ್ ಮಾಡ್ತಾಳೆ. ಈ ಕಡೆ ಎಲ್ಲರೂ ಸರಿ ಆಯಿತು ಬರ್ತೀರಿ ಅಂತಾರೆ. ಈ ಕಡೆ ಮನೋಜ, ಇಲ್ಲ ಬರೋಕ್ಕಾಗಲ್ಲ, ನನಗೆ ಶೋರೂಮ್ ಇದೆ ಅಂದಾಗ, ನಿಮ್ಮ ಶೋರೂಮ್ ಏನು ಯಾರು ಎತ್ಕೊಂಡು ಹೋಗೋದಿಲ್ಲ, ಬನ್ನಿ ಅಂತೇಳಿ ಅಂತಾರೆ. ಸರಿ ಆಯಿತು ಬರ್ತೀನಿ ಅಂತ ಹೇಳಿ ರೋಹಿಣಿ ಅವರು ಅಂತಾರೆ. ಸರಿ ಆಯಿತು, ಎಲ್ಲರೂ ನಾಳೆ 9 ಗಂಟೆಗೆಲ್ಲ ಬರಬೇಕು ಅಂತೇಳಿ ಅಂತಾರೆ. ಸರಿ ಆಯಿತು ರವಿ, ನಿನ್ಗೆ ಒಳಗಡೆ ಇದೆ ಬಾ, ಮಾತಾಡ್ತೀನಿ ಅಂತೇಳಿ ಕೋಪ ಮಾಡ್ಕೊಂಡು ಈ ಕಡೆ ಶ್ರುತಿ ಒಳಗಡೆ ಹೋಗ್ಬಿಡ್ತಾರೆ. ಅದೇ ಟೈಮ್ ಈ ಕಡೆ ಮನೋಜ, ಬೇಡ, ಒಂದು 10 ನಿಮಿಷ ಬಿಟ್ಟು ಹೋಗು, ಈಗ ಸ್ವಲ್ಪ ಕೋಪದಲ್ಲಿ ಇರ್ತಾರೆ, ಚೆನ್ನಾಗಿರೋದಿಲ್ಲ, ತುಂಬ ನೋವಾಗುತ್ತೆ ಹೊಡೆದ್ರೆ, ನೀನು ನಿಧಾನವಾಗಿ ಹೋಗು ಅಂದಾಗ ಎಲ್ಲರೂ ನಗ್ತಾ ಇರ್ತಾರೆ. ಸರಿ ಅಂತೇಳಿ ಮಾರ್ನಿಂಗ್ ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲರೂ ಶೋರೂಮ್ಗೆ ಬರ್ತಾರೆ. ತುಂಬ ಚೆನ್ನಾಗಿ ರೆಸ್ಟೋರೆಂಟನ್ನು ಓಪನ್ ಮಾಡಿರ್ತಾರೆ. ಡೆಕೋರೇಷನ್ ಎಲ್ಲ ನೋಡಿ ಈ ಕಡೆ ರಂಗನ ತುಂಬ ಇಂಪ್ರೆಸ್ ಆಗಿಬಿಡ್ತಾರೆ. ಕಂಗ್ರ್ಯಾಚುಲೇಷನ್ ಅಮ್ಮ ಇಬ್ಬರಿಗೂ, ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ ಹೇಳಿ ಎಲ್ಲರೂ ಹೊಗಳ್ತಾರೆ. ಈ ಕಡೆ ಶಾಂತಿನೂ ಸಹ ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದಾರಮ್ಮ ಅಂಥೇಳಿ ಶಾಂತಿನೂ ಸಹ ಅಂತಾಳೆ. ಅದೇ ಟೈಮಿಗೆ ಓಕೆ ಸರಿ ಅಂತ ಹೇಳಿ ಶಾಂತಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಯಾಕೆ ಈ ಥರ ವೆಯ್ಟ್ ಮಾಡ್ತಾ ಇದೆಯಾ, ಯಾರಿಗೆ ವೆಯ್ಟ್ ಮಾಡ್ತಾ ಇದೆಯಾ ಅಂದಾಗ, ಈ ಕಡೆ ಕಸ್ತೂರಿ ಎಷ್ಟೊತ್ತಾದರೂ ಬಂದೇ ಇಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾರೆ. ಹೌದೌದು, ಮನೆ ಹಾಳು ಮಾಡೋರ ಜೊತೆ ಮನೆ ಹಾಳು ಮಾಡೋಕ್ಕೆ ಇನ್ನೊಬ್ರು ಯಾರಾದರೂ ಇರಬೇಕಲ್ವ ಅಂತೇಳಿ ಅಂದಾಗ ಈ ಕಡೆ ಶಾಂತಿ ಗುರಾಯಿಸ್ತಾ ಇರ್ತಾಳೆ. ಸರಿ ಆಯಿತು ಬರ್ತಾರೆ, ವೆಯ್ಟ್ ಮಾಡು ಅಂತ ಹೇಳಿ ಈ ಕಡೆ ಶಾಂತಿನ ರಂಗನ ಸಮಾಧಾನ ಮಾಡ್ತಾನೆ. ಅದೇ ಟೈಮ್ಗೆ ಕಸ್ತೂರಿ ಬರ್ತಾಳೆ. ಕಸ್ತೂರಿನ ಕರ್ಕೊಂಡೋಗಿ ರೆಸ್ಟೋರೆಂಟ್ ಎಲ್ಲ ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆ ಶಾಂತಿ. ಅದೇ ಟೈಮ್ಗೆ ಈ ಕಡೆ ಮೀನವ್ರ ಮನೆಯವರೆಲ್ಲ ಬಂದಿರ್ತಾರೆ. ನೋಡು ಅದ್ರ ಬೇಸಿಯವರು ಕರೆದಿಲ್ಲ ಅಂದ್ರೂ ಬಿಟ್ಟು ಏನಾದರೂ ಊಟ ಕಾಫಿ ಸಿಗುತ್ತೆ ಅಂತೇಳಿ ಓಡೋಡಿ ಬಂದುಬಿಡ್ತಾರೆ. ಅವ್ರೇನಕ್ಕೆ ಬರಬೇಕಿತ್ತು, ಅವ್ರನ್ನ ಯಾರು ಇನ್ವೈಟ್ ಮಾಡಿದ್ದು, ಎಲ್ಲಾದರೂ ಬಿಟ್ಟಿಯಾಗಿ ಏನಾದರೂ ಸಿಗುತ್ತಂದರೆ ಸಾಕು, ಹಂಗೆ ಬಂದು ಮುಕ್ಕೊಂಬಿಡ್ತಾರೆ ಅಂತೇಳಿ ಬೈತಾ ಇರ್ತಾರೆ. ಅವರಿಂದ ನಿನಗೇನೋ ತೊಂದರೆ, ಅವರು ಯಾರಿಗೇನು ತೊಂದರೆ ಮಾಡ್ತಾರೆ, ಸುಮ್ಮನೆ ಆ ಥರ ಎಲ್ಲ ಮಾತಾಡಬೇಡ ಅಂತೇಳಿ ಕಸ್ತೂರಿ ಶಾಂತಿನ ಬೈತಾರೆ. ಈ ಕಡೆ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಮನೇಲಿರೋರೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಮನೋಜನು ಸಹ ಜ್ಯೂಸ್ ಕುಡ್ಕೊಂಡು, ನೋಡ್ದೆ ಎಷ್ಟು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ, ಯಾವುದೋ ಚಿಕ್ಕದಾಗ ಹೋಟ್ಲ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಇಷ್ಟು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅಂದಾಗ, ನಮ್ಮದು ಶೋರೂಮ್ ತುಂಬ ದೊಡ್ಡದೇ ಅಲ್ವಾ ರೀ ಅಂತಂತಾರೆ. ಅದೇ ಟೈಮಿಗೆ ಈ ಕಡೆ ಫ್ಯಾಮಿಲಿಯವರೆಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲಕ್ಕ, ಈ ಕಡೆ ಇವ್ರು ಯಾಕೆ ಇದನ್ನು ಓಪನ್ ಮಾಡ್ಬೋದಿತ್ತು, ಡಬ್ಬಿಂಗ್ ಸ್ಟುಡಿಯೋನೇ ಓಪನ್ ಮಾಡ್ಬೋದಿತ್ತಲ್ಲ ಅಂದಾಗ, ರವಿಗೂ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಮೀನಾ ಅಂತ ಇರ್ತಾಳೆ. ಮೀನಾ ಮಾತಾಡೋ ಟೈಮಿಗೆ ಈ ಕಡೆ ಕನಕ ಎಂಟ್ರಿ ಆಗ್ತಾರೆ. ಏನಮ್ಮ ಯಾವಾಗ ಬಂದೆ ಅಂದಾಗ, ಇವಾಗ ಬಂದೆ ಬಾವ ಅಂತೇಳಿ ಕನಕ ಅಂತಾಳೆ. ಸರಿ ಆಯಿತು, ಎಲ್ಲಿ ನಿಮ್ಮ ಯಜಮಾನ್ರು ಅಂದಾಗ, ಅವ್ರೊಂದು ಸ್ವಲ್ಪ ಬ್ಯುಸಿ ಇದ್ರು ಬಾವ, ಬರೋಕ್ಕಾಗಿಲ್ಲ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಮನೆಯವರೆಲ್ಲ ಈ ಕಡೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಸರಿ ಬನ್ನಿ ಆಚೆಗಡೆ ಒಂದು ಸೆಲ್ಫಿ ತೊಗೊಂಬರೋಣ ಅಂತೇಳಿ ಸೆಲ್ಫಿ ತೊಗೊತಾ ಇರ್ತಾರೆ. ಅದೇ ಟೈಮ್ಗೆ ಶ್ರುತಿ ಅಪ್ಪ ಅಮ್ಮ ಬರ್ತಾರೆ. ಏನು ಡ್ರೈವರ್ ಸೂರ್ಯ ಚೆನ್ನಾಗಿದೆಯಾ, ಏನು ಡ್ರೈವಿಂಗ್ ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ, ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ ಅಂದಾಗ ಈ ಕಡೆ ಮೀನಿಗೆ ತುಂಬ ಬೇಜಾರಾಗೋಗುತ್ತೆ. ಡ್ರೈವರ್ ಮುಂದೆ ಕುತ್ಕೊಂಡ್ರೆ, ಡ್ರೈವರು ಮೇಲೆ ನಂಬಿಕೆ ಇದ್ರೇ ಹಿಂದೆ ಕುತ್ಕೊಂಡು ಆರಾಮಾಗಿ ಬರೋಕ್ಕಾಗೋದು, ಇಲ್ಲಾಂದರೆ ಡ್ರೈವಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ. ಡ್ರೈವರ್ ಏನಾದರೂ ಒಂದು ಚೂರು ತಪ್ಪದ ಅಂದರೆ ನಮ್ಗೆ ಅಪಘಾತ ತಪ್ಪಿದ್ದಲ್ಲ. ಅದೇ ರೀತಿ ಹೂವು ಎಷ್ಟೇ ಶ್ರೀಮಂತರಾದರೂ ಹೂವು ತೊಗೊಂಡೋಗಿ ದೇವ್ರ ಮುಡಿಲೇ ಇರಬೇಕು, ನಾವು ಕೊಡುವಂತಹ ಹೂವನ್ನೇ ತೊಗೊಂಡೋಗಿ ನೀವು ಹಾಕಬೇಕು, ಅದು ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ ಇದೆ ಎರಡು, ಅದನ್ನ ನೆನ್ಪಿಟ್ಕೊಳ್ಳಿ ಅಂದಾಗ, ಸರಿ ಆಯಿತು ಚೆನ್ನಾಗಿದ್ದೀರ ಅಂದರೆ ಸಾಕು, ಸರಿ ಬರ್ತೀನಿ ಅಂಥೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ ಮೀನ ಮಾತಾಡೋ ಮಾತಿಗೆ ಸೂರ್ಯ ತುಂಬ ಖುಷಿಯಾಗೋಗುತ್ತೆ. ಏನಮ್ಮ ಈ ಥರ ಕೌಂಟ್ರ್ ಕೊಟ್ಟೆ ಅಂತೇಳಿ ಈ ಕಡೆ ಸೂರ್ಯ ಅಂದಾಗ, ಮತ್ತು ಇನ್ನೇನು ರೀ
ಅವ್ರು ನಿಮ್ಮನಿಗೆ ಕೋಪ ಬರ್ಸೋದು, ನೀವು ಅವ್ರ ಮೇಲೆ ಜಗಳ ಮಾಡೋದು ಅದೆಲ್ಲ ಯಾಕೆ ಅಂದಾಗ, ನಾನು ಯಾಕೆ ಜಗಳ ಮಾಡಲಿ, ಅವ್ರು ಹೇಳಿದ ಸೈಲೆಂಟಾಗಿ ಕೇಳಿಸ್ಕೊಂಡು ಸುಮ್ಮನೆ ಆಗ್ತೀನಿ ಅಷ್ಟೇ, ನಾನೇನಕ್ಕೆ ಜಗಳ ಮಾಡೋಕೆ ಹೋಗಲಿ, ಅವ್ರು ನನಗೆ ಜಗಳ ಮಾಡೋಕ್ಕೋಸ್ಕರನೇ ನಾನು ಆ ಥರ ಅಂತಾರಂತ ನನಗೆ ಗೊತ್ತಲ್ವಾ ಅಂತೇಳಿ ಈ ಕಡೆ ಸೂರ್ಯನು ಅಂತಾರೆ. ಸರಿ ಆಯ್ತು ಅಂತೇಳಿ ಒಳಗಡೆ ಹೋಗಿದ ತಕ್ಷಣ ಇನ್ವೈಟ್ ಮಾಡಿ, ಸರಿ ಅಪ್ಪ ಅಮ್ಮ ನಡೀರಿ ಒಳಗಡೆ ಅಂತೇಳಿ ಕಳಿಸ್ತಾರೆ. ಈ ಕಡೆ ಬಿಗ್ರೆ ನಾನು ಇಲ್ಲಿದ್ದೀನಿ ಅಂತೇಳಿ ಓಡೋಡಿ ಬರ್ತಾಳೆ ಶಾಂತಿ. ಅದೇ ಟೈಮ್ಗೆ ಏನು ರಂಗನಾಥ್ ಹೆಂಗಿದ್ದಾರೆ ಅಂದಾಗ, ನಿಮ್ಮಂಥ ದುಡ್ಡಿರೋರ ಮಧ್ಯೆ ಇಲ್ದೇರನ ಆರಾಮಾಗಿ ದುಡ್ಡು ಏನು ಇಲ್ದೇರನ ನಿಷ್ಕಲ್ಮಶವಾದ ಅಪ್ಪ ಮಕ್ಕಳ ಜೊತೆ ಪ್ರೀತಿಯಾಗಿ ಕಾಲ ಕಳೀತಾ ಇದ್ದೀನಿ ಅಂತೇಳಿ ಅಂತಾರೆ. ಈ ಕಡೆ ಅದೇ ಟೈಮ್ಗೆ ರವಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿರುವಂತಹ ಅವರು ಮೇಡಮ್ ಏನಿದ್ದಾರೆ, ಅವ್ರು ಮೇಡಮ್ ಬರ್ತಾರೆ. ಏನು ನಿಮ್ಮ ಸ್ಪೆಷಲ್ ಅಂದಾಗ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ರವಿ. ಅದನ್ನು ನೋಡಿ ಶ್ರುತಿ ಅಪ್ಪ ಅಮ್ಮ ನೋಡಿ ನಮ್ಮ ಜೊತೆಲ್ಲ ಆ ಥರ ಮಾತಾಡಿಲ್ಲ, ಅವಳ ಜೊತೆ ನೋಡಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಇಷ್ಟು ಲವಲವಿಕೆಯಿಂದ ಇದ್ದಾನೆ, ಅಳಿಯಂದ್ರೆ ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ರಿಬ್ಬನ್ ಕಟ್ಟಿಂಗ್ಗೆ ಶುರು ಆಗುತ್ತೆ. ಮಾವ ನೀವು ಏನಿಲ್ಲದೆ ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮದು, ಎಲ್ಲ ಸಂಬಂಧಗಳು ಜೊತೆಲಿರ್ಬೇಕಂತ ಬಯಸೋದು ನೀವು ಕಟ್ಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ರೆಸ್ಟೋರೆಂಟ್ ಒಳ್ಳೇದಾಗುತ್ತೆ, ನೀವೇ ನಮ್ಮ ರಿಬ್ಬನ್ ಕಟ್ಟಿಂಗ್ ಮಾಡಬೇಕು ಅಂಥೇಳಿ ಮಾಡಿಸ್ತಾರೆ. ಸರಿ ಅಂಥೇಳಿ ರಿಬ್ಬನ್ ಕಟ್ಟಿಂಗನ್ನು ಮಾಡಿ ಎಲ್ಲರೂ ಮನೇಲಿರೋರು ಒಬ್ಬೊಬ್ಬರಾಗೆ ಬಂದು ದೀಪನ ಹಚ್ಚಿ ರೆಸ್ಟೋರೆಂಟ್ನ ಓಪನಿಂಗ್ಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮೀನಾ, ಶಾಂತಿ, ಪ್ರತಿಯೊಬ್ಬರು ಅಲ್ಲಿರೋರೆಲ್ಲನೂ ತುಂಬ ಖುಷಿಯಾಗಿ ದೀಪನ ಹಚ್ಚಿ ಶುರು ಮಾಡ್ತಾರೆ. ಅದೇ ಟೈಮಿಗೆ ಈ ಕಡೆ ಸೂರ್ಯ ಸ್ವೀಟನ್ನು ತೊಗೊಂಬರ್ತಾನೆ. ಸ್ವೀಟನ್ನು ತೊಗೊಂಬಂದು ಎಲ್ರಿಗೂ ಕೊಡೋಕ್ಕೆ ಶುರು ಮಾಡ್ತಾನೆ. ಮೊದಲು ಬೋಣಿ ಅಪ್ಪದೇ ಆಗಲಿ ಅಂತ ಹೇಳಿ ಕೇಳಿದಾಗ ಎಷ್ಟು ಒಂದು ಲಡ್ಡು ಅಂದಾಗ 100 ರೂಪಾಯಿ ಅಂತೇಳಿ ಅಂತಾರೆ. ನಮ್ಮಂಥವರೆಲ್ಲ ಬರೋದಲ್ಲ, ಇದು ಶ್ರೀಮಂತರು ಬರೋದು ಅಂತೇಳಿ ನಗ್ನಗ್ತಾನೆ ಎಲ್ರಿಗೂ ಸ್ವೀಟನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಚೆಫ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ರವಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರುವಂಥ ಚೆಫ್ ಕುಮಾರ್ ಅನ್ನೋರು ಇಲ್ಲಿ ಇನ್ಚಾರ್ಜ್ ಆಗಿರ್ತಾರೆ. ಏನೇನಪ್ಪ ಮಾಡ್ತೀವಿ ಅಂದಾಗ ಇಟಾಲಿಯನ್, ಮಲೇಷಿಯನ್, ಇಂಡಿಯಾ, ನಾರ್ತ್ ಕೊರಿಯಾ ಪ್ರತಿಯೊಂದು ಮಾಡ್ತೀನಿ ಅಂದಾಗ ಎಲ್ಲ ಬರ್ತಾ ಇದೆ ನಿಮಗೆ ಅಂತೇಳಿ ಖುಷಿಯಾಗೋಗುತ್ತೆ. ಹೌದಾ ಮಲೇಷ್ಯಾದ ಬರುತ್ತೆ ನಿಮಗೆ, ಇಲ್ಲೊಂದು ಇದೆ ಮಲೇಷಿಯನ್ ಬ್ರೀಡು, ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅವಳನ್ನ ಕೇಳಿ, ಏನೆಂದ್ರೆ ಇದ್ದರೆ ಹೇಳ್ತಾಳೆ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಅವ್ರಿಗೆ ಡಾಕ್ಟರೇಟ್ಗೆ ರಿಜೆಕ್ಟ್ ಮಾಡಿರುವಂತಹ ಮೇಡಮ್ ಏನಿದ್ದಾರೆ, ಅವರು ಕುಮಾರ ರಿಲೇಟಿವ್, ಅವರು ಬಂದು ವಿಶ್ ಮಾಡ್ತಾರೆ. ಕುಮಾರ್ ನಿಂಗೆ ಒಳ್ಳೇದಾಗ್ಲಪ್ಪ, ತುಂಬ ಚೆನ್ನಾಗಿ ನೀನು ಕುಕ್ಕು, ನೀನು ತುಂಬ ಚೆನ್ನಾಗಿ ರೆಸ್ಟೋರೆಂಟು ಚೆನ್ನಾಗಿರಲಿ ಅಂತ ಹೇಳಿ ಎಲ್ರಿಗೂ ವಿಶ್ ಮಾಡ್ತಾರೆ. ವಿಶ್ ಮಾಡಿದಾದ್ಮೇಲೆ ಎಲ್ಲರಿಗೂ ಸ್ವೀಟ್ ಹಂಚಿ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊತಾರೆ. ಇನ್ನೇನು ಎಲ್ಲರೂ ಹೊರಡೋ ಟೈಮ್ಗೆ ಈ ಕಡೆ ನಿಮ್ಮ ಅತ್ತೆ ತುಂಬ ಕೆಟ್ಟವರಮ್ಮ, ಏನಮ್ಮ ಈ ಥರ ಎಲ್ಲ ಸುಳ್ಳು ಹೇಳಿ ಜೀವನ ನಡೆಸ್ತಾರೆ ಅಂದಾಗ, ಆ ಥರ ಎಲ್ಲ ಏನಿಲ್ಲ ಅಂತಾರೆ. ನಿಮ್ಮ ಗಂಡ ಹೆಂಡತಿ ತುಂಬ ಒಳ್ಳೆಯವರು, ನೀವು ನಿಷ್ಕಲ್ಮಶವಾದ ಮನಸ್ಸು ನಿಮ್ಮದು ಅಂದಾಗ, ಏನೋ ಒಂಚೂರು ಆಸೆ ಇತ್ತು ಅದಕ್ಕೋಸ್ಕರ ಆ ಥರ ಮಾಡಿಬಿಟ್ಟಿದ್ದಾರೆ, ಅದು ಬಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ, ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಇಟ್ಕೊಬೇಡಿ ಅಂತೇಳಿ ಅಂತಾರೆ. ಸರಿ ಆಯ್ತಮ್ಮ ಅಂಥೇಳಿ ಅವರು ಸಹ ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಂಥೇಳಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.